ಎಲ್ಲರಿಗೂ ನಮಸ್ಕಾರ. ಬನ್ನಿ, ಇವತ್ತು ನಾವು ಹೀರೆಕಾಯಿ ಬೋಂಡ ಮಾಡೋದನ್ನು ನೋಡೋಣ. ಆದರೆ ಇದರಲ್ಲೇ ಸ್ವಲ್ಪ ವೆರೈಟಿಯಾಗಿ ಮಾಡೋದನ್ನು ನೋಡೋಣ. ಹೀರೆಕಾಯಿ ಚಟ್ನಿನೂ ಮಾಡೋದ್ರ ಜೊತೆಗೆ ನೋಡಿ, ದೊಡ್ಡದೊಂದು ಹೀರೆಕಾಯಿ ತೊಗೊಂಡಿದ್ದೀನಿ ನಾನು. ಅದಕ್ಕೆ ಒಂದು ಬಟ್ಲದಷ್ಟು ಕಡಲೆಬೇಳೆ ಹಿಟ್ಟು, ಆಮೇಲೆ 2 ಚಮಚದಷ್ಟು ಅಕ್ಕಿ ಹಿಟ್ಟು, ಆಮೇಲೆ ಅಜ್ವಾನ, ಜೀರಿಗೆ, ಉಪ್ಪು, ಸ್ವಲ್ಪ ಗರಂ ಮಸಾಲ, ಒಂದು ಸ್ವಲ್ಪ ಖಾರ ಪುಡಿ ಮತ್ತು ಸ್ವಲ್ಪ ಸೋಡಾ. ನೋಡಿ, ಇವಾಗ ಚಟ್ನಿ ಮಾಡೋದನ್ನು ನೋಡೋಣ. ಮೊದಲು ಅದು ಮೇಲಿಂದ ತೆರೆದಿರ್ತೀವಲ್ಲ ಹೀರೆಕಾಯಿನ, ಅದರದ್ದು ಸಿಪ್ಪೆ ತೊಗೊಂಬಿಡೋಣ. ಆಮೇಲೆ ಸ್ವಲ್ಪ ಕೊತ್ತಂಬರಿ, ಟೊಮ್ಯಾಟೊ, ಹಾಗೆ ಸ್ವಲ್ಪ ಹಸಿಮೆಣ್ಸಿಕಾಯಿ, ಸ್ವಲ್ಪ ಕೊಬ್ಬರಿ, ಆಮೇಲೆ ಸ್ವಲ್ಪ ಎಳ್ಳನ್ನು ಹಾಕ್ಕೊಳ್ಳೋಣ. ನಾನು ಇದರಲ್ಲಿ ತೋರಿಸಿಲ್ಲ, ಹಸಿಮೆಣ್ಸಿಕಾಯಿ ಎಳ್ಳು ತೋರಿಸಿಲ್ಲ. ಈಗ ಇದರಲ್ಲಿ ಹಾಕಿ ಹುರಿತೀನಿ ನೋಡಿ. ಈಗ ಅದು ಮೆಣಸಿಕಾಯಿ ಚೆನ್ನಾಗಿ ಒಂಚೂರು ಮೆತ್ತಗಾದ ತಕ್ಷಣ ಈ ಹೀರೆಕಾಯಿ ಸಿಪ್ಪೆನ ಹಾಕ್ಕೊಂಡು ಹುರ್ಕೊಳ್ಳೋಣ. ಹೀರೆಕಾಯಿ ಸಿಪ್ಪೆನೂ ಸ್ವಲ್ಪ ಮೆತ್ತಗಾದ ತಕ್ಷಣ ಅದನ್ನು ತೊಗೊಂಬಿಟ್ಟು ಈಗ ಒಂದು ಟೊಮೊಟೊ ಹೆಚ್ಚಾಕೊಂಡಿದ್ದನ್ನು ಅದನ್ನು ಹುರ್ಕೊಳ್ಳೋಣ. ಬರೀ ಹೀರೆಕಾಯಿ ಬೋಂಡ ತಿನ್ನೋದಕ್ಕಿಂತ ಅದ್ರ ಜೊತೆ ಒಂದು ಸ್ವಲ್ಪ ಚಟ್ನಿ ತಿಂದರೆ ಎಲ್ಲ ಇದು ಹೋಗಿಬಿಡುತ್ತೆ. ಒಂಥರ ಅದು ವೇಸ್ಟೂ ಅದು ತಿಂದಂಗೆ ಆಗುತ್ತೆ. ಹಾಗಾಗಿ ಅದನ್ನು ಚಟ್ನಿ ಮಾಡಿಬಿಡೋಣ ಅಂತ ಮಾಡಿದೆ. ರೊಟ್ಟಿಗೆಲ್ಲ ಮಾಡ್ತೀವಿ ನಾವು ಇದನ್ನು, ರೊಟ್ಟಿಗೆ, ಚಪಾತಿಗೆ ಅದ್ರ ಚಟ್ನಿ ಮಾಡ್ತೀವಿ. ಅದ್ರ ಜೊತೆಗೆ ಇದ್ರ ಜೊತೆಗೆ ಮಾಡೋಣ ತುಂಬ ಚೆನ್ನಾಗಿರ್ತೈತಿ ಅಂತ ಹೇಳಿದ್ರು ನನ್ನ ಮಕ್ಕಳು. ಹಾಗಾಗಿ ಅದಕ್ಕೆ ಮಾಡಿದೆ. ನೋಡಿ, ತುಂಬ ರುಚಿಯಾಗಿತ್ತು. ಈ ಥರ ಮಾಡ್ಕೊಂಡು ತಿನ್ನಿ ನೀವು, ಆವಾಗ ನೀವು ಹೇಳ್ತೀರ ನನಗೆ ಕಮೆಂಟಲ್ಲಿ. ಟೊಮೆಟೊ, ಎಳ್ಳು, ಆಮೇಲೆ ಕೊತ್ತಂಬರಿ ಎಲ್ಲನೂ ಒಟ್ಟಿಗೆ ಹುರ್ಕೊಂಬಿಡೋಣ. ಈಗ ಮೊದಲು ಮಿಕ್ಸಿ ಮಾಡ್ಕೊಂಬಿಡೋಣ ಚಟ್ನಿನ. ಎಲ್ಲ ಹುರಿದನ್ನು ಹಾಕ್ಕೊಂಡು ಅದ್ರ ಜೊತೆ ಕೊಬ್ಬರಿ ಹಾಕ್ಕೊಂಡು ಸ್ವಲ್ಪ ಉಪ್ಪು, ಬೆಳ್ಳುಳ್ಳಿ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಬಿಡೋಣ. ಮೊದಲು ನೋಡಿ, ಉಪ್ಪೆಲ್ಲ ಮೊದಲೇ ತೋರಿಸಿದ್ದೆ ನಾನು. ಅದಕ್ಕೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ನೋಡಿ, ಚಟ್ನಿ ರೆಡಿ ಆಯ್ತು. ಇವಾಗ ಹೀರೆಕಾಯಿ ಬೋಂಡ ಮಾಡೋದನ್ನು ನೋಡೋಣ. ಇದರಿಂದ ಮೊದಲು ತೆಳ್ಳಗೆ ಸಣ್ಣಗೆ ಹೆಚ್ಚು ಕಟ್ ಮಾಡ್ಕೊಳ್ಳೋಣ ಎಲ್ಲನೂ ಹೀರೆಕಾಯಿನ. ಇವಾಗ ಹಿಟ್ಟು ಕಲಿಸ್ಕೊಳ್ಳೋದನ್ನು ನೋಡೋಣ. ಹಿಟ್ಟು ಒಂದೇ ಸಲ ಎಲ್ಲ ಹಾಕಿ ಕಲಿಸ್ಕೊಳ್ಳೋದು ಬೇಡ. ಮೊದಲು ಉಪ್ಪು, ಜೀರಿಗೆ, ಅಜ್ವಾನ ಅಷ್ಟೇ ಹಾಕಿ ಅದ್ರ ಸ್ವಲ್ಪ ನೀರು ಹಾಕಿ ಕಡಲೆಬೇಳೆ ಹಿಟ್ಟನ್ನು ಚೆನ್ನಾಗಿ ನಾಶ ಮಾಡ್ಬೇಕು ಕೈಲಿಂದ. ಅದು ಕಲಸೋದನ್ನು ಗೆರೆ ಬರುತ್ತಲ್ವ, ಆ ಟೈಪ್ ಬಂದಾಗ ಎಲ್ಲ ನಾವು ಎಷ್ಟೇ ತೆಳ್ಳಗೆ ಹಿಟ್ಟು ಹಚ್ಚಿದ್ರೂ ಅದು ನೀಟಾಗಿ ಉಬ್ಕೊಳ್ಳುತ್ತೆ ಅವಾಗ. ನೋಡಿ, ಹಾಗೆ 2 ಚಮಚ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಳೋಣ. ಜೊತೆಗೆ ಎಲ್ಲ ಹಾಕಿಬಿಟ್ಟು ಇವಾಗ ಚೆನ್ನಾಗಿ ಕಲಿಸ್ಕೊಳ್ಳೋಣ. ನಮಗೆ ತೀರ ಗಟ್ಟಿ ಬೇಡ, ಒಂದು ಹದಕ್ಕೆ ಇರೋ ಥರ ಕಲಿಸ್ಕೊಳ್ಳೋಣ ಅದನ್ನ ಹಿಟ್ಟು. ಲಾಸ್ಟಿಗೆ ಗರಂ ಮಸಾಲ ಮತ್ತು ಖಾರ ಪುಡಿ ಮತ್ತು ಸೋಡಾ ಪುಡಿನೂ ಹಾಕ್ಕೊಳ್ಳೋಣ. ಈ ಮೊದಲು ಗರಂ ಮಸಾಲ ಮತ್ತು ಖಾರ ಪುಡಿ ಹಾಕಿ ಮತ್ತು ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ನೋಡಬೇಡಿ. ಹಾಗೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈಗ ಲಾಸ್ಟಿಗೆ ಸೋಡಾ ಪುಡಿ ಹಾಕ್ಕೊಳ್ಳೋಣ. ಸೋಡಾ ಮೊದಲು ಹಾಕ್ಕೊಂಬಿಟ್ರೆ ಹಿಟ್ಟೆಲ್ಲ ಒಂಥರ ಬೋಂಡ ಎಲ್ಲ ಕೆಂಪಗಾಗಿ ಬರುತ್ತೆ, ಹಿಟ್ಟೂ ಒಂಥರ ಇದು ಆದಂಗೆ ಆಗ್ಬಿಡುತ್ತೆ. ಹಂಗಾಗಿ ಲಾಸ್ಟಿಗೆ ಸೋಡಾ ಹಾಕ್ಕೊಳ್ಳೋಣ. ಈಗ ನೋಡಿ, ಎಲ್ಲ ಹೀರೆಕಾಯಿ ಹೆಚ್ಕೊಂಡಿದ್ದನ್ನು ಇದ್ರೊಳಗೆ ಹಾಕ್ಕೊಂಬಿಡೋಣ. ನೀಟಾಗಿ ಒಂದೊಂದು ಎದ್ಬಿಟ್ಟು ಹಾಕೋಣ. ಹಿಟ್ಟು ನೀರಾಗಿರೋದ್ರಿಂದ ತುಂಬ ಚೆನ್ನಾಗಿ ಉಬ್ಕೊಳ್ಳುತ್ತೆ. ನೋಡಿ, ಎಷ್ಟು ತೆಳ್ಳು ಹಚ್ಚಿದೆ ನಾನು, ಅದಷ್ಟು ನೀಟಾಗಿ ಉಬ್ತಾ ಇದೆ ನೋಡಿ. 2 ಕಡೆ ನೀಟಾಗಿ ಕೆಂಪಗೆ ಬೇಯಿಸ್ಕೊಂಡು ತೊಗೊಂಬಿಡೋಣ. ಸಾಯಂಕಾಲ ಈ ಮಳೆ ಬರೋ ಟೈಮಲ್ಲಿ ಒಂದು ಫಿಲ್ಟರ್ ಕಾಫಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಅಲ್ವಾ? ನೋಡಿ, ತುಂಬ ಕೆಂಪಗೆ ಬಂದಿದೆ ಎಲ್ಲನೂ. ಯಾವುದೇ ಆಗಲಿ ಸಣ್ಣ ಉರಿನಲ್ಲಿಟ್ಟು ನೀಟಾಗಿ ಕೆಂಪು ಬೇಯಿಸಿದರೆ ಒಳಗಡೆ ಎಲ್ಲ ನೀಟಾಗಿ ಬೆಂದ್ಕೊಳ್ಳುತ್ತೆ. ಅದನ್ನೆಷ್ಟು ತೆಳ್ಳಗೆ ಹಚ್ಚಿದ್ದೀನಿ, ಆದರೂ ಎಷ್ಟು ನೀಟಾಗಿ ತುಂಬ ಉಬ್ಬಿಕೊಂಡಿದೆ ಅದು. ಹಿಟ್ಟು ಕಲಸೋದೇ ಹದ ಅದಕ್ಕೆ ಮೇನು. ಬರೀ ಸೋಡಾ ಪುಡಿ ಹಾಕೋದು ಇದು ಅಂತಲ್ಲ, ಹಿಟ್ಟು ಕಲಸೋದನ್ನೇ ನಾವು ಇದು ಬರೋದ್ರಲ್ಲಿ ಕಲಿಸ್ಕೊತೀವಲ್ಲ, ಗೆರೆ ಬರೋ ಥರ ಕಲಿಸ್ಕೊತೀವಲ್ಲ, ಅದೇ ಹದ. ಇದ್ರ ಜೊತೆ ನೋಡಿ, ಈರುಳ್ಳಿ, ಅದು ಹೀರೆಕಾಯಿದು ಸಿಪ್ಪೆ ಚಟ್ನಿ ಮಾಡಿದ್ನಲ್ಲ, ಚಟ್ನಿ, ಒಂದು ಸ್ವಲ್ಪ ಕೊತ್ತಂಬರಿ ಜೊತೆಗೆ ಎಲ್ಲ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ನೀವೆಲ್ಲಾದರೂ ಹೊರಗಡೆ ಹೋದ್ರೂ ಬೇಕಿದ್ದರೂ ಮಾಡ್ಕೊಂಡು ತೊಗೊಂಡು ಹೋಗ್ಬೋದು, ಅಷ್ಟು ಚೆನ್ನಾಗಿರುತ್ತೆ ಇದು. ಎಷ್ಟೋ ತನಕ ಗರಿಯಾಗೇ ಇರುತ್ತೆ ನೋಡಿ. ಸಂಜೆಗೆ ಕಾಫಿ ಜೊತೆಗೆ ಹೀರೆಕಾಯಿ ಬೋಂಡ ಮತ್ತು ಅದರ ಚಟ್ನಿಯನ್ನು ತಿಂದ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ. ನೋಡಿದ್ದಕ್ಕೆ ಧನ್ಯವಾದಗಳು.